ಈ ಸಂಗತಿ ಹೇಳಿದ ಕಾಲ 1960ನೇ ಇಸ್ವಿ. ಒಮ್ಮೆ ಮುಂಬಯಿಯಲ್ಲಿ ಒಂದೆಡೆ ಜನ ಸೇರಿ ಬೆರಗಾಗಿ ಏನನ್ನು ನೋಡುತ್ತಿರುವುದನ್ನು ನಾನು ಕಂಡೆ. ಹಣಿಕಿ ನೋಡಿದಾಗ ಒಂದು ಟ್ಯಾಕ್ಸಿಯನ್ನು ಏರುವ ಹವ್ಯಾಸದಲ್ಲಿ ಭಾರೀ ಸುತ್ತಳತೆಯ ಮಹಿಳೆಯೊಬ್ಬಳು ಬಾಗಿಲಲ್ಲಿ ಸಿಕ್ಕಿಕೊಂಡಿದ್ದಳು. ಟ್ಯಾಕ್ಸಿಯವ ಅವಳನ್ನು ಹೇಗಾದರೂ ಬಿಡಿಸಲು ಯತ್ನಿಸುತ್ತಿದ್ದ. ಅವಳು ಇಕ್ಕಟ್ಟಿನಿಂದ ತಪ್ಪಿಸಿಕೊಳ್ಳಲು ಒದ್ದಾಡುತ್ತಾ ಯಾವಾಗಲೂ ಅಡ್ಡಲಾಗಿ ಹತ್ತುವವಳು ಇವತ್ತು ಎದುರಾಗಿ ಹತ್ತಿ ಕೆಟ್ಟೆನಪ್ಪ ಎನ್ನುತ್ತಿದ್ದಳು. ಕಂಗಾಲಾದ ಟ್ಯಾಕ್ಸಿವಾಲಾಗೆ ಒಬ್ಬ ಸಣ್ಣ ಹುಡುಗನೊಡನೆ ನಿಂತಿದ್ದ ಒಬ್ಬ ವ್ಯಕ್ತಿ ನಾನು ಬಿಡಿಸಿಕೊಡುವೆ ಹೆದರಬೇಡ ಎಂದ. ಅವನು ಟ್ಯಾಕ್ಸಿಯ ಆ ಬದಿಗೆ ಹೋಗಿ ಏನನ್ನು ಒಳಗೆ ಒಗೆದ. ಹೆಂಗಸು ಚಟ್ಟನೆ ಚೀರಿದಳು. ಸಂಗಡಲೆ ಅವಳು ಬಾಟಲಿಯಿಂದ ಕಾರ್ಕು ಹಾರುವ ಹಾಗೆ ಟ್ಯಾಕ್ಸಿಯ ಬಾಗಿಲಿನಿಂದ ನೆಗೆದು ಹೊರಬಿದ್ದಳು. ಆತ ಒಗೆದದ್ದು ಸಣ್ಣ ಹುಡುಗನ ಕೈಲಿದ್ದ ಆಟದ ಯಾಂತ್ರಿಕ ಹಾವಾಗಿತ್ತು. ಆ ಕನ್ಯಾಮಣಿಗೆ ಸಮೀಪ ದೃಷ್ಟಿದೋಷ. ಸೋಡಾ ಗ್ಲಾಸಿನಂಥ ಚಾಳಿಸು ಹಾಕಿದ ಆಕೆಗೆ ಗಂಡು ಸಿಗುವುದೇ ದುಸ್ತರವಾಗಿತ್ತು. ಅಂತೂ ಒಮ್ಮೆ ಮದುವೆಯಾಯಿತು. ಗಂಡನೊಂದಿಗೆ ಮಧುಚಂದ್ರಕ್ಕೆ ಹೋದಳು. ಮರಳಿ ಬಂದ ದಿನ ಆಕೆಯ ತಾಯಿ ಗಾಬರಿಯಿಂದ ನೇತ್ರ ತಜ್ಞರಿಗೆ ಫೋನು ಮಾಡಿದಳು. ಫೋನೆತ್ತಿದ ಡಾಕ್ಟರಿಗೆ ಪ್ಲೀಸ್ ಕೂಡ್ಲೇ ಬಂದು ಬಿಡಿ, ಬರ್ಲೇಬೇಕು ನೀವು ಅಂದಳು. ಯಾಕೆ ಎಂದರು ತಜ್ಞರು. ನನ್ ಮಗಳು ಮಧುಚಂದ್ರದಿಂದ ವಾಪಸ್ ಬಂದಿದ್ದಾಳೆ. ನಿಮಗೆ ಗೊತ್ತಿದೆಯುಲ್ಲ ಅವಳಿಗೆ ದೃಷ್ಟಿದೋಷ. ಗಾಬ್ರಿ ಯಾಕೆ ತಾಯಿ? ಆಕೆನ ನನ್ನ ಹತ್ತಿರ ಬರೋಕೆ ಹೇಳಿ. ಅಂಥದ್ದೇನೂ ಆಗಿಲ್ಲ. ನಾ ಹೇಳೋದಾದ್ರೂ ಕೇಳಿ ಡಾಕ್ಟರ್, ತಾಯಿ ಸಿಟ್ಟಿನಿಂದ ಹೇಳಿದಳು. ನನಗೀಗ ಸಂಶಯ ಅಂದ್ರೆ ಆಕೆ ಮಧುಚಂದ್ರಕ್ಕೆ ಗಂಡನೊಂದಿಗೆ ಹೋದ್ಲು. ಈಗ ಆಕೆಯ ಜೊತೆ ಬಂದವ ಬೇರೆ ಯಾರೋ. ಕೇಳಿದರೆ ಕನ್ನಡಕ ಕಳೆದು ಹೋಯ್ತು ಅಂತಾಳೆ. ಹುಚ್ಚರಾಸ್ಪತ್ರೆಯಲ್ಲಿ ಹೊಸ ಹುಚ್ಚನೊಬ್ಬ ಸೇರ್ಪಡೆಯಾದ. ಉಳಿದ ಹುಚ್ಚರು ಅಳುತ್ತ ಚೀರುತ್ತಲಿದ್ದರೆ ಆತ ನಗುತ್ತ ಹಾರಾಡುತ್ತಲಿದ್ದ. ಒಮ್ಮೆ ಡಾಕ್ಟರ್ನೊಬ್ಬ ಬಂದು ಕೇಳಿದ, ಯಾಕಯ್ಯ ಹೀಗೆಲ್ಲ ಹಾರಾಡ್ತಿ ನಗಾಡ್ತಿ? ಆ ಹುಚ್ಚ ಇದಕ್ಕೆಲ್ಲ ನನ್ನ ಅವಳಿ ಅಣ್ಣ ಕಾರಣ ಎಂದ. ನಾನು ಅವನು ಒಂದೇ ರೀತಿ ಇದ್ದೆವು ನೋಡಲಿಕ್ಕೆ. ಆದ್ರೆ ಅವನಿಂದ ನಾನು ಜೈಲು ಅನುಭವಿಸ್ಬೇಕಾಗಿತ್ತು. ಆತ ಯಾರನ್ನಾದ್ರೂ ಹೊಡೆದು ಬಂದ್ರೆ ನನಗೆ ಕೈ ಮುರಿಯೋ ಹಾಗೆ ಹೊಡಿತಿದ್ದರು. ನಾನು ಲವ್ ಮಾಡಿದೋಳು ಅವನೇ ನಾನು ಅಂತ ಮಧ್ಯೆ ಅವನನ್ನ ಮಾಡಿಕೊಂಡಳು. ಪಾಪ ಬಾಳ ತೊಂದರೆಯಾಗಿರಬೇಕು ಎಂದರು ಡಾಕ್ಟರ್. ಆದ್ರೆ ಡಾಕ್ಟರ್, ನಾನಾದ್ರೂ ಸುಮ್ನೆ ಇರುವಣ್ಣ. ನಾನು ಸತ್ತೆ. ಅವನನ್ನ ಹೋಗಿದರು ಎನ್ನುತ್ತ ಮತ್ತೆ ಬಿದ್ದು ಬಿದ್ದು ನಗತೊಡಗಿದ ಆ ಹುಚ್ಚ.